ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ವೆಂದು. ಇವತ್ತು ನಾನು ಸರ್ವಸಾಧಾರಣವಾಗಿ ನೋಡುವಂಥ ಗ್ಯಾಸ್ಟ್ರಿಕ್ ಸಮಸ್ಯೆ ಬಗ್ಗೆ ಮಾತಾಡ್ತೀನಿ. ಗ್ಯಾಸ್ಟ್ರಿಕ್ ಸಮಸ್ಯೆ ಅಂದರೆ ಫಸ್ಟ್ ಆಫ್ ಆಲ್ ಇದು ನನಗೆ ಸಮಸ್ಯೆ ಇದೆ ಅಂತ ಸಾಕಷ್ಟು ಜನಕ್ಕೆ ಗೊತ್ತಾಗೋದಿಲ್ಲ. ನಾವು ತಿಂದಿರುವಂಥ ಆಹಾರನ ಟೈಮ್ ಟು ಟೈಮ್ ತಿಂದಾಗ ಅದು ಜೀರ್ಣ ಮಾಡೋದಕ್ಕೆ ಹೊಟ್ಟೆ ಒಳಗಡೆ ಆ್ಯಸಿಡ್ಸ್ ಅನ್ನೋದು ಬಿಡುಗಡೆ ಆಗುತ್ತೆ. ಟೈಮ್ಗೆ ನಾವು ಆಹಾರ ತಿಂದಾಗ ಆ್ಯಸಿಡ್ಸ್ ಆ ಊಟನ ಜೀರ್ಣ ಮಾಡೋಕ್ಕೆ ಪ್ರಯತ್ನ ಮಾಡುತ್ತೆ. ಬಟ್ ಹಾಗೆ ಬಿಟ್ಟು ಟೈಮ್ ಇಲ್ಲದೇ ಟೈಮ್ ತಿನ್ನೋದು, ಇಲ್ಲ ತುಂಬ ಫಾಸ್ಟಿಂಗ್ ತುಂಬ ಜಾಸ್ತಿ ಮಾಡೋದು, ಇಲ್ಲ ತುಂಬ ಹೆಚ್ಚಾಗಿ ತಿನ್ನೋದು, ಇಂಥ ಆ್ಯಕ್ಟಿವಿಟೀಸಿಂದ ಏನಾಗುತ್ತೆ ಅಂದರೆ ನಮ್ಮ ಹೊಟ್ಟೆ ಒಳಗಡೆ ಇರುವಂಥ ಆ್ಯಸಿಡ್ಸ್ಗೆ ಯಾವ ಪ್ರಕಾರ ಬಿಡುಗಡೆ ಆಗಬೇಕು, ಯಾವ ಸಮಯದಲ್ಲಿ ರಿಲೀಸ್ ಆಗಬೇಕು ಅನ್ನೋಂಥ ಕ್ಲಾರಿಟಿ ಅನ್ನೋದು ಸಿಗ್ತಾ ಇಲ್ಲ. ಅದಕ್ಕೆ ನಾವು ರೊಟೀನಾಗಿ ಒಂದೇ ಟೈಮ್ನ ನಾವು ಖಂಡಿತವಾಗ್ಲೂ ಫಾಲೋ ಮಾಡಬೇಕಾಗಿರುತ್ತೆ. ಅದ್ರ ಜೊತೆಗೆ ಗ್ಯಾಸ್ಟ್ರಿಕ್ ಅಂದರೆ ಏನು, ಅದರದ್ದು ಲಕ್ಷಣಗಳೇನು? ಸಾಮಾನ್ಯವಾಗಿ ನಾವು ತಿನ್ನೋವಂಥ ಆಹಾರನ ಜೀರ್ಣ ಮಾಡುವಂಥ ಆ್ಯಸಿಡ್ಸ್ ನಮ್ಮ ಹೊಟ್ಟೆ ಮೆಂಬ್ರೇನ್ಸ್ ಅಂತ ಹೇಳ್ತೀವಿ, ಮ್ಯೂಕಸ್ ಮೆಂಬ್ರೇನ್. ಈ ಮೆಂಬ್ರೇನ್ಸ್ ಅನ್ನೋದು ಆ್ಯಸಿಡ್ಸ್ನ ರಿಲೀಸ್ ಮಾಡುತ್ತೆ. ಆ ಆ್ಯಸಿಡ್ಸ್ ಬಂದುಬಿಟ್ಟು ನಾವು ತಿಂದಿರೋಂಥ ಆಹಾರ ಜೀರ್ಣ ಮಾಡ್ಕೊಂಡು ಹೋಗುತ್ತೆ. ಬಾಯಿಂದ ಹಿಡಿದು ಏನಸ್ ತನಕ ನಮಗೆ ಟೋಟಲ್ ಗ್ಯಾಸ್ಟ್ರಿಕ್ ಇಂಟೆಸ್ಟೈನಲ್ ಸಿಸ್ಟಮ್ ಅಂತ ಹೇಳ್ಕೊಬಹುದು. ಬಟ್ ನಾವು ಮಾಡೋವಂಥ ಡೈಲಿ ಆ್ಯಕ್ಟಿವಿಟೀಸಲ್ಲಿ ಸರಿಯಾಗಿ ನಾವು ಪೌಷ್ಟಿಕ ಆಹಾರ ತಿಂದೇ ಇದ್ದಾಗ, ಇಲ್ಲ ಒಂದೇ ರೀತಿಯಂಥ ಆಹಾರ ನಾವು ತಿಂದಾಗ, ಟೈಮ್ಗೆ ಸರಿಯಾಗಿ ಊಟ ಮಾಡಿಲ್ಲದೆ ಇದ್ದಾಗ, ಇಲ್ಲ ಸ್ಟ್ರೆಸ್ ಒತ್ತಡ ಜೀವನ ತುಂಬ ಇದ್ದಾಗ, ನಿದ್ದೆ ಸರಿಯಾಗಿ ಇಲ್ಲದೆ ಇದ್ದಾಗ ನಮಗೆ ಗ್ಯಾಸ್ಟ್ರಿಕ್ ಸಿಸ್ಟಮ್ಸಲ್ಲಿ ಸಮಸ್ಯೆ ಅನ್ನೋದು ಶುರು ಆಗುತ್ತೆ. ಸಾಮಾನ್ಯವಾಗಿ ಏನು ಲಕ್ಷಣಗಳು ನಾವು ನೋಡಬಹುದು? ಲಕ್ಷಣಗಳ ವಿಷಯಕ್ಕೆ ಬಂದಾಗ ಅತಿಯಾಗಿ ಗ್ಯಾಸ್ಟ್ರೈಟಿಸ್ ಡೆವಲಪ್ ಆಗಿ ನಿಮಗೆ ಗ್ಯಾಸ್ಟ್ರಿಕ್ ಲೇಯರ್ ಅನ್ನೋದು ಕರ್ಗೋಗುತ್ತೆ. ಯಾಕಂದರೆ ಟೈಮ್ಗೆ ಊಟ ತಿಂದಿರಲ್ಲ, ಆ ಗ್ಯಾಸ್ಟ್ರಿಕ್ ಜ್ಯೂಸಸ್ ಬಿಡುಗಡೆ ಆಗಿರೋದು, ಊಟ ಜಾಗದಲ್ಲಿ ನಿಮ್ಮ ಹೊಟ್ಟೆನೇ ಅದು 1 by 1 ಲೇಯರ್ ಅನ್ನೋದು ರೆಡ್ಯೂಸ್ ಮಾಡೋಕ್ಕೆ ಶುರು ಆಗುತ್ತೆ. ಅದರಿಂದ ನಿಮಗೆ ಫ್ಯೂಚರಲ್ಲಿ ಅಲ್ಸರ್ಸ್ ಕೂಡ ಡೆವಲಪ್ ಆಗ್ಬೋದು. ಬಟ್ ಸ್ಟಾರ್ಟಿಂಗ್ ಸ್ಟೇಜಸಲ್ಲಿ ಕಾಣುವಂಥ ಲಕ್ಷಣಗಳು ಬಂದುಬಿಟ್ಟು ನಿಮಗೆ ಹುಳಿ ತೇಗ್ ಬರೋದಾಗಿರಲಿ, ಯಾಕಂದರೆ ಆ ಪೈಪ್ ಅನ್ನೋದು ಏನಂತೂ ಇರುತ್ತೆ, ಆ ಟ್ಯೂಬ್ ಅನ್ನೋದು ಏನಂತ ಇರುತ್ತೆ, ಅದು ನಮಗೆ ವ್ಯಾಲ್ವ್ಸ್ ಥರ ಕ್ಲೋಸ್ ಆಗಿರುತ್ತೆ. ಬಟ್ ಯಾವಾಗ ನಮಗೆ ಹೆಚ್ಚಾಗಿ ಆ್ಯಸಿಡ್ಸ್ ಫಾರ್ಮ್ ಆಗಿ, ಇಲ್ಲ ಇಂಡೈಜೆಷನ್ ಸಮಸ್ಯೆ ಬಂದಾಗ, ಹೊಟ್ಟೆ ಊದ್ಕೊಳ್ಳೋ ಥರ ಅನಿಸ್ದಾಗ, ಮಲ್ಕೊಂಡಾಗ, ಜೊತೆಗೆ ನಮಗೆ ಏನಾಗುತ್ತೆ, ಆ್ಯಸಿಡ್ಸ್ ಅನ್ನೋದು ಬಾಯಿ ತನಕ ಬಂದು ನಮಗೆ ಹುಳಿ ತೇಗ್ ಥರ ಬರ್ತಾ ಇರುತ್ತೆ. ತಿಂದಿರೋಂಥ ಆಹಾರ ಅತಿಯಾಗಿ ನಮಗೆ ಗ್ಯಾಸ್ಟ್ರಿಕ್ ಫಾರ್ಮೇಷನ್ ಆಗೋದು, ಅದರಿಂದ ಹೊಟ್ಟೆ ಊದ್ಕೊಂಡಂಗೆ ಇರೋದು, ಈ ಪ್ರಾಬ್ಲಮ್ ಎಲ್ಲ ಇಂದ ಏನಾಗುತ್ತೆ ಅಂದರೆ ನಿಮಗೆ ಬೆಳಗ್ಗೆ ಹೊತ್ತು ಕಾನ್ಸ್ಟಿಪೇಷನ್ ಸಮಸ್ಯೆ ಕೂಡ ಶುರು ಆಗ್ಬೋದು. ನಾವು ತಿಂದಿರೋಂಥ ಆಹಾರ ಕರೆಕ್ಟಾಗಿ ಜೀರ್ಣ ಆಗಿಬಿಟ್ಟು ನಂತರ ಅದು ಸ್ಟೋಲ್ಸ್ ಕೂಡ ನಮಗೆ ಕರೆಕ್ಟಾಗಿ ನಾವು ಕನ್ಸಿಸ್ಟೆನ್ಸಿ ಅಂದರೆ ಅದು ಕಾನ್ಸ್ಟಿಪೇಟೆಡು ಇರಬಾರ್ದು, ಲೂಸ್ ಆಗೂ ಇರಬಾರ್ದು, ಅದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಇದ್ದಾಗ, ರೆಗ್ಯುಲರಾಗಿ ಸ್ಟೂಲ್ಸ್ ಪಾಸ್ ಮಾಡಿದಾಗ ನಮಗೇನಾಗುತ್ತೆ, ಸಿಸ್ಟಮ್ ಕರೆಕ್ಟ್ ನಡೀತಾ ಇದೆ ಅಂತ ನಮಗೆ ಅರ್ಥ ಆಗುತ್ತೆ. ಅದು ಇಲ್ಲದೇ ಕಾನ್ಸ್ಟಿಪೇಷನ್ ಅಂತ ಸಮಸ್ಯೆ ಬರೋದು, ತುಂಬ ಪ್ರೆಷರ್ ಜಾಸ್ತಿ ಹಾಕಿದ್ರೆ ಮಾತ್ರನೇ ಮೋಷನ್ಸ್ನ ಪಾಸ್ ಮಾಡೋ ಸಾಧ್ಯತೆ ಇರೋದು, ಇದೆಲ್ಲ ಕೂಡ ನಾವು ಗ್ಯಾಸ್ಟ್ರಿಕ್ ಸಮಸ್ಯೆಗೂ ನಾವು ನೋಡ್ಕೋಬಹುದು. ಸಾಮಾನ್ಯವಾಗಿ ಈ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಎಲ್ಲರೂ ಏನು ಅಂದ್ಕೊಳ್ಳೋದು ಅಂತಂದರೆ, ನಾವು ಇವತ್ತು ಆಚೆ ಊಟ ತಿಂದೀವಿ ಅದಕ್ಕೆ ಗ್ಯಾಸ್ಟ್ರಿಕ್ ಬಂದಿದೆ, ಇಲ್ಲ ಎಣ್ಣೆಯಲ್ಲಿ ಕರೆದಿರೋವಂಥ ಆಹಾರ ತಿಂದಿದ್ದೀವಿ ಅದಕ್ಕೆ ಗ್ಯಾಸ್ಟ್ರಿಕ್ ಬಂದಿದೆ ಅಂತ ಅವರಾಗಿ ಅವರು ಇರುವಂಥ ಪ್ರಾಬ್ಲಮ್ನ ನೆಗ್ಲೆಕ್ಟ್ ಮಾಡ್ಕೊಂಡಿರ್ತಾರೆ. ಅದ ನಂತರ ಗ್ಯಾಸ್ಟ್ರಿಕ್ ಸಮಸ್ಯೆ ಫ್ಯೂಚರಲ್ಲಿ ಅವ್ರಿಗೆ ಖಂಡಿತವಾಗ್ಲೂ ಪೈಲ್ಸ್ ಆಗಿರ್ಬೋದು, ಫಿಶರ್ಸ್ ಆಗಿರ್ಬೋದು, ಫಿಸ್ಟುಲಾ ಅಂತ ಸಮಸ್ಯೆಗೂ ದಾರಿ ಆಗಿ ಗ್ಯಾಸ್ಟ್ರಿಕ್ ಸಿಸ್ಟಮಲ್ಲಿ ಅಲ್ಸರ್ಸ್ಗೂ ದಾರಿ ಹಾಕ್ತಾ ಇರುತ್ತೆ. ನೀವು ನೋಡುವಂಥ ಸಣ್ಣ ಪುಟ್ಟ ಲಕ್ಷಣಗಳೇನಿದೆ ಅದನ್ನು ನೆಗ್ಲೆಕ್ಟ್ ಮಾಡಿಲ್ದ್ರೇನೆ ಖಂಡಿತವಾಗ್ಲೂ ನೇಷನ್ ಕೇರ್ ಹೋಮಿಯೋ ಕ್ಲಿನಿಕ್ಗೆ ನೀವು ಭೇಟಿ ಆಗಿ ಒಂದ್ಸತಿ ನಮ್ಮನ್ನು ನೀವು ಕನ್ಸಲ್ಟ್ ಮಾಡಿದಾಗ ನಿಮ್ಮ ಸಮಸ್ಯೆ ಏನಿದೆ ಅದಕ್ಕೆ ಕರೆಕ್ಟಾಗಿ ನಿಮಗೆ ಸೂಕ್ತವಾದಂಥ ಚಿಕಿತ್ಸೆ ಜೊತೆಗೆ ಪರಿಹಾರ ಕೂಡ ನಮ್ಮಲ್ಲಿ ಸಿಗುತ್ತೆ. ನಿಮಗೇನಾದರೂ ಇಂಥ ಲಕ್ಷಣಗಳಿದ್ದಾಗ ಖಂಡಿತವಾಗ್ಲೂ ಕಾಲ್ ಮಾಡಬಹುದು. ಧನ್ಯವಾದಗಳು.